ನೂರಾರು ಶವಗಳನ್ನ ಧರ್ಮಸ್ಥಳದ ಆಸುಪಾಸಿನಲ್ಲಿ ನಾನೇ ಹೂತಿದ್ದೇನೆ ಎಂದು ಹೇಳುವಂತಹ ಮೂಲಕ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಅನಾಮಿಕ ದೂರುದಾರನ ಹೇಳಿಕೆಗಳು ದಿನದಿಂದ ದಿನಕ್ಕೆ ವಿಶ್ವಾಸವನ್ನ ಕಳೆದುಕೊಳ್ಳತೊಡಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಎಂದು ಹೇಳಿಕೆಯನ್ನ ನೀಡಿ ಸಂಚಲನ ಸೃಷ್ಟಿಸಿದ್ದ ಅನಾಮಿಕ ದೂರುದಾರ ಅವನ ಹೇಳಿಕೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಯನ್ನ ಆರಂಭಿಸಿತ್ತು. ಆದರೆ ತನಿಖೆ ಆರಂಭವಾಗಿ 3 ವಾರಗಳು ಮುಗಿತಾ ಬಂದಿದ್ದು ಈಗಾಗಲೇ 16ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಹೊಂಡಗಳನ್ನು ತೋಡಲಾಗಿದೆ. ಆದರೂ ಅಲ್ಲಿ ಅಂತಹ ಹೇಳಿಕೊಳ್ಳುವಂತಹ ಯಾವುದೇ ಕುರುಹು ದೊರೆತಿಲ್ಲ. ಅಲ್ಲದೆ ಶೋಧ ಕಾರ್ಯಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಜಿಪಿಆರ್ ಬೇಕು ಎಂದು ಆಗ್ರಹಪಡಿಸಿದ್ದ ಹೋರಾಟಗಾರರು ಹೇಳಿಕೆಯಂತೆ ಧರ್ಮಸ್ಥಳದಲ್ಲಿ ಎಸ್ಐಟಿ ಶವಶೋಧ ಕಾರ್ಯಾಚರಣೆ ಮುಂದುವರಿಸಿತ್ತು. ಡ್ರೋನ್ ಮೌಂಟೆಡ್ ಜಿಪಿಆರ್ ಮಿಷಿನ್ ಬಳಸಿ ತಪಾಸಣೆಯನ್ನು ನಡೆಸಿದ್ರು. ದೂರುದಾರ ಸೂಚಿಸಿದ 13ನೇ ಸ್ಥಳದಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ. ಆಧುನಿಕ ತಂತ್ರಜ್ಞಾನ ಬಳಸಿದ್ರೂ ಶವ ಹೂತ ಕುರುಹು ಕೂಡ ಲಭ್ಯ ಆಗಿಲ್ಲ. ಇದರೊಂದಿಗೆ ಇಡೀ ಪ್ರಕರಣ ಇದೀಗ ವಿಶ್ವಾಸಾರ್ಹತೆಯನ್ನ ಕಳೆದುಕೊಳ್ಳತೊಡಗಿದೆ. ಅಲ್ಲದೆ ಇನ್ನೊಂದೆಡೆ ಧರ್ಮಸ್ಥಳದ ಭಕ್ತರ ಸಹನೆಯ ಕಟ್ಟೆ ಹೊಡೆದಿದ್ದು ಈಗಾಗಲೇ ಆಕ್ರೋಶ ಬರ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಎಂದು ಭಕ್ತರು ರೋಷವೇಷಗೊಂಡಿದ್ದಾರೆ. ಕ್ಷೇತ್ರದ ಮಂಜುನಾಥೇಶ್ವರ ದೇಗುಲ ಹಾಗೂ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ ಎಂಬುದು ಭಕ್ತರ ಆರೋಪ. ಇದರಿಂದ ಸಿಡಿದೆದ್ದ ಭಕ್ತರು ಜೈನ ಸಮುದಾಯದವರು ಸೋಮವಾರ ರಾಜ್ಯದ ಹಲವೆಡೆ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬಿಜೆಪಿಯು ಕೂಡ ಪ್ರತಿಭಟನೆಗೆ ಧುಮುಕಲಿದೆ. ಅಲ್ಲದೆ ದೂರುದಾರನ ಮಂಪರು ಪರೀಕ್ಷೆಗೆ ಒತ್ತಾಯ ಕೇಳಿ ಬಂದಿದೆ. ಈತ 30 ಜಾಗಗಳಲ್ಲಿ 300 ಶವ ಹೂತಿರುವುದಾಗಿ ದೂರು ನೀಡಿದ್ದಾನೆ. ನಿನ್ನೆ 13ನೇ ಪಾಯಿಂಟ್ ಸುತ್ತಮುತ್ತ ಜಿಪಿಆರ್ ಹಾಗೂ ಹಿಟಾಚಿ ಬಳಸಿ ಶೋಧವನ್ನ ನಡೆಸಲಾಗಿತ್ತು.